ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂಥದ್ದೇ KR ಮಾರ್ಕೆಟು. ನೀವು ನೋಡ್ಬೋದು KR ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ಜನಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ KR ಮಾರ್ಕೆಟ್ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂಥದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದರೆ KR ಮಾರ್ಕೆಟ್ನಲ್ಲಿ ಒಂದು ಫ್ರೆಶ್ ಆದಂತಹ ಹೂವು ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬೋದು ಅನ್ನೋ ಕಾರಣಕ್ಕಾಗಿ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. KR ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಒಂದು ಮೊಳ ಮಲ್ಲಿಗೆ ತಗೊತೀರಾ ಅಂತ ಹೇಳಿದ್ರೆ 100-120 ರೂಪಾಯಿ ಕೊಡಬೇಕು. ಯಾಕಂದರೆ ಮಲ್ಲಿಗೆ 700ರಿಂದ 900, 1200ವರೆಗೂ KG ತಲುಪಿದೆ. ಹಾಗೆ ಕನಕಾಂಬ್ರ KG 1300ರಿಂದ 1600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700ರಿಂದ 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದರೆ ಒಂದು ಮಾರು ಸೇವಂತಿಗೆ ತಗೊತೀರಾ ಅಂತ ಹೇಳಿದ್ರೆ ನಿನ್ನೆ ಎಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ಥರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂಥದ್ದು. ಎಷ್ಟೇ ದರ ಹೆಚ್ಚಳ ಆದರೂ ಕೂಡ ಜನ ಹಬ್ಬ ಮಾಡೋದನ್ನ ಬಿಡೋದಿಲ್ಲ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ KR ಮಾರ್ಕೆಟ್ನ ಹತ್ರ ಬಂದು ಹೂಗಳ ಪರ್ಚೇಸನ್ನು ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ, ಹೀಗಾಗಿ ಹೂಗಳಿಂದ ಲಕ್ಷ್ಮಿಯನ್ನು ಅಲಂಕಾರ ಮಾಡಬೇಕು, ಇಡೀ ಮನೆಯನ್ನು ಅಲಂಕಾರ ಮಾಡಬೇಕು. ಹೀಗಾಗಿ ಹೂಗಳಿಗೂ ಕೂಡ ಬೇಡಿಕೆ ಇರುವಂಥದ್ದು, ಎಸ್ಪೆಷಲಿ ಶಾವಂತಿಗೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಈ ಏನು ಕಮಲ ಅಂತ ಹೇಳ್ತೀವಿ, ಆ ಜೋಡಿ ಕಮಲದ ಹೂವಿಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇರುವಂಥದ್ದು. ನೆನ್ನೆ ಎಲ್ಲ ಒಂದು ಕಮಲಕ್ಕೆ 50 ರೂಪಾಯಿ ಇತ್ತು, ಇವತ್ತು ಅದು 100 ರೂಪಾಯಿ ತಲುಪಿರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಾಳಿನ ಹಬ್ಬ, ಹಾಗಾಗಿ ಇವತ್ತೇ ಎಲ್ಲರೂ ಕೂಡ ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ. ವ್ಯಾಪಾರಿಗಳು ಕೂಡ ಬೆಳಗ್ಗಿನಿಂದನೂ ಕಳೆದ 2-3 ದಿನಗಳಿಂದನೂ ಕೂಡ ವ್ಯಾಪಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಅಲ್ಲಲ್ಲೇ ಕೂತ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಕೆಲವೊಬ್ರು ನಾಳೆ ವೇಳೆಗೆ ಕೂಡ ಬಂದು ಹೂವು ಹಣ್ಣುಗಳ ಪರ್ಚೇಸನ್ನ ಮಾಡ್ಬೋದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿರುವಂಥದ್ದು. KR ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂಥದ್ದೇ KR ಮಾರ್ಕೆಟು. ನೀವು ನೋಡ್ಬೋದು KR ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ಜನಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ KR ಮಾರ್ಕೆಟ್ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂಥದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದರೆ KR ಮಾರ್ಕೆಟ್ನಲ್ಲಿ ಒಂದು ಫ್ರೆಶ್ ಆದಂತಹ ಹೂವು ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬೋದು ಅನ್ನೋ ಕಾರಣಕ್ಕಾಗಿ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. KR ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಒಂದು ಮೊಳ ಮಲ್ಲಿಗೆ ತಗೊತೀರಾ ಅಂತ ಹೇಳಿದ್ರೆ 100-120 ರೂಪಾಯಿ ಕೊಡಬೇಕು. ಯಾಕಂದರೆ ಮಲ್ಲಿಗೆ 700ರಿಂದ 900, 1200ವರೆಗೂ KG ತಲುಪಿದೆ. ಹಾಗೆ ಕನಕಾಂಬ್ರ KG 1300ರಿಂದ 1600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700ರಿಂದ 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದರೆ ಒಂದು ಮಾರು ಸೇವಂತಿಗೆ ತಗೊತೀರಾ ಅಂತ ಹೇಳಿದ್ರೆ ನಿನ್ನೆ ಎಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.
ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ಥರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂಥದ್ದು. ಎಷ್ಟೇ ದರ ಹೆಚ್ಚಳ ಆದರೂ ಕೂಡ ಜನ ಹಬ್ಬ ಮಾಡೋದನ್ನ ಬಿಡೋದಿಲ್ಲ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ KR ಮಾರ್ಕೆಟ್ನ ಹತ್ರ ಬಂದು ಹೂಗಳ ಪರ್ಚೇಸನ್ನ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ, ಹೀಗಾಗಿ ಹೂಗಳಿಂದ ಲಕ್ಷ್ಮಿಯನ್ನ ಅಲಂಕಾರ ಮಾಡಬೇಕು, ಇಡೀ ಮನೆಯನ್ನ ಅಲಂಕಾರ ಮಾಡಬೇಕು. ಹೀಗಾಗಿ ಹೂಗಳಿಗೂ ಕೂಡ ಬೇಡಿಕೆ ಇರುವಂಥದ್ದು, ಎಸ್ಪೆಷಲಿ ಶಾವಂತಿಗೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಈ ಏನು ಕಮಲ ಅಂತ ಹೇಳ್ತೀವಿ, ಆ ಜೋಡಿ ಕಮಲದ ಹೂವಿಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇರುವಂಥದ್ದು. ನೆನ್ನೆ ಎಲ್ಲ ಒಂದು ಕಮಲಕ್ಕೆ 50 ರೂಪಾಯಿ ಇತ್ತು, ಇವತ್ತು ಅದು 100 ರೂಪಾಯಿ ತಲುಪಿರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಾಳಿನ ಹಬ್ಬ, ಹಾಗಾಗಿ ಇವತ್ತೇ ಎಲ್ಲರೂ ಕೂಡ ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ. ವ್ಯಾಪಾರಿಗಳು ಕೂಡ ಬೆಳಗ್ಗಿನಿಂದನೂ ಕಳೆದ 2-3 ದಿನಗಳಿಂದನೂ ಕೂಡ ವ್ಯಾಪಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಅಲ್ಲಲ್ಲೇ ಕೂತ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಕೆಲವೊಬ್ರು ನಾಳೆ ವೇಳೆಗೆ ಕೂಡ ಬಂದು ಹೂವು ಹಣ್ಣುಗಳ ಪರ್ಚೇಸನ್ನ ಮಾಡ್ಬೋದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿರುವಂಥದ್ದು. KR ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂಥದ್ದೇ KR ಮಾರ್ಕೆಟು. ನೀವು ನೋಡ್ಬೋದು KR ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ಜನಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ KR ಮಾರ್ಕೆಟ್ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂಥದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದರೆ KR ಮಾರ್ಕೆಟ್ನಲ್ಲಿ ಒಂದು ಫ್ರೆಶ್ ಆದಂತಹ ಹೂವು ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬೋದು ಅನ್ನೋ ಕಾರಣಕ್ಕಾಗಿ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. KR ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಒಂದು ಮೊಳ ಮಲ್ಲಿಗೆ ತಗೊತೀರಾ ಅಂತ ಹೇಳಿದ್ರೆ 100-120 ರೂಪಾಯಿ ಕೊಡಬೇಕು. ಯಾಕಂದರೆ ಮಲ್ಲಿಗೆ 700ರಿಂದ 900, 1200ವರೆಗೂ kg ತಲುಪಿದೆ. ಹಾಗೆ ಕನಕಾಂಬ್ರ kg 1300ರಿಂದ 1600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700ರಿಂದ 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದರೆ ಒಂದು ಮಾರು ಸೇವಂತಿಗೆ ತಗೊತೀರಾ ಅಂತ ಹೇಳಿದ್ರೆ ನಿನ್ನೆ ಎಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ಥರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂಥದ್ದು. ಎಷ್ಟೇ ದರ ಹೆಚ್ಚಳ ಆದರೂ ಕೂಡ ಜನ ಹಬ್ಬ ಮಾಡೋದನ್ನ ಬಿಡೋದಿಲ್ಲ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ KR ಮಾರ್ಕೆಟ್ನ ಹತ್ರ ಬಂದು ಹೂಗಳ ಪರ್ಚೇಸನ್ನ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ, ಹೀಗಾಗಿ ಹೂಗಳಿಂದ ಲಕ್ಷ್ಮಿಯನ್ನ ಅಲಂಕಾರ ಮಾಡಬೇಕು, ಇಡೀ ಮನೆಯನ್ನ ಅಲಂಕಾರ ಮಾಡಬೇಕು. ಹೀಗಾಗಿ ಹೂಗಳಿಗೂ ಕೂಡ ಬೇಡಿಕೆ ಇರುವಂಥದ್ದು, ಎಸ್ಪೆಷಲಿ ಶಾವಂತಿಗೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಈ ಏನು ಕಮಲ ಅಂತ ಹೇಳ್ತೀವಿ, ಆ ಜೋಡಿ ಕಮಲದ ಹೂವಿಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇರುವಂಥದ್ದು. ನೆನ್ನೆ ಎಲ್ಲ ಒಂದು ಕಮಲಕ್ಕೆ 50 ರೂಪಾಯಿ ಇತ್ತು, ಇವತ್ತು ಅದು 100 ರೂಪಾಯಿ ತಲುಪಿರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಾಳಿನ ಹಬ್ಬ, ಹಾಗಾಗಿ ಇವತ್ತೇ ಎಲ್ಲರೂ ಕೂಡ ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ. ವ್ಯಾಪಾರಿಗಳು ಕೂಡ ಬೆಳಗ್ಗಿನಿಂದನೂ ಕಳೆದ 2-3 ದಿನಗಳಿಂದನೂ ಕೂಡ ವ್ಯಾಪಾರದ ಭರಾಟೆಯಲ್ಲಿ ತೊಡಗಿದ್ದಾರೆ. ಅಲ್ಲಲ್ಲೇ ಕೂತ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಕೆಲವೊಬ್ರು ನಾಳೆ ವೇಳೆಗೆ ಕೂಡ ಬಂದು ಹೂವು ಹಣ್ಣುಗಳ ಪರ್ಚೇಸನ್ನ ಮಾಡ್ಬೋದು. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆ ಕಟ್ಟಿರುವಂಥದ್ದು. KR ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.